ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಈ ಹಿಂದೆ ಈ ಕ್ಷೇತ್ರದಲ್ಲಿ 8 ಬಾರಿ ಭಾರತೀಯ ಜನತಾ ಪಾರ್ಟಿಯ ಮಲ್ಲಿಕಾರ್ಜುನರು, ಕರಂಬಳಿ ಸಂಜೀವ್ ಶೆಟ್ಟರು ಒಳಗೊಂಡಂತೆ ನಮ್ಮ ಶಿವಕ್ಷಮ್ಮ ಅವರು ಒಳಗೊಂಡಂತೆ 8 ಬಾರಿ ಹಾಕಿದ್ರೆ, JDS ದಿಂದ 2 ಬಾರಿ. ಎಷ್ಟೋ ಬಾರಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 5 ಜಿಲ್ಲೆಗಳ ಒಂದು ಚುನಾವಣೆ ಇದು. ಡಿಪಾಸಿಟ್ ಲಾಸ್ ಆಗಿರ್ತಕ್ಕಂಥ ಕ್ಷೇತ್ರ. ಪ್ರಜ್ಞಾವಂತ ಮತದಾರರು, ನಾವುಗಳು ಕಾರ್ಯಕರ್ತರುಗಳು, ಮುಖಂಡರುಗಳು, ಸುರೇಶ್ ರವರು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದೇ ಆದ ಒಂದು ಕೊಡುಗೆ ಇದೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಗೊತ್ತಿದೆ. ಮತದಾರರ ಬಳಿ ತೆರಳಿ ನಾವು ಮತಯಾಚನೆ ಮಾಡಬೇಕಾಗಿದೆ. ಹೊನ್ನಾಳಿ, ಚನ್ನಗಿರಿ ನಮ್ಮ 2 ಕ್ಷೇತ್ರ ಇಲ್ಲ. ಈ ಹಿಂದೆ ನಾವು DS ಶಂಕರಮೂರ್ತಿಯವರ ಸತತವಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಅಳಿಲು ಸೇವೆ ಮಾಡಬೇಕಂತ 2 ಕ್ಷೇತ್ರದಲ್ಲಿ ನಾವು ಓಡಾಟ ಮಾಡ್ತಾ ಇದ್ವಿ. ಅಭ್ಯರ್ಥಿಯನ್ನು ಗೆಲ್ಲಿಸಿದ್ವಿ ನಮ್ಮ ನಾಯಕರಾದ ಯಡಿಯೂರಪ್ಪನವರ ನೇತೃತ್ವದಲ್ಲಿ. 2 ಕ್ಷೇತ್ರ ಇಲ್ಲದೆ ಇದ್ರು ಈ ಹಿಂದೆ ಶಿವಸ್ವಾಮಿಯವರ ಚುನಾವಣೆಯಲ್ಲಿ ನಾವೆಲ್ಲ ಓಡಾಟ ಮಾಡಿದ್ವಿ. ಹಾಗಾಗಿ ನಾವು ಇಲ್ಲಿಯ ನಮ್ಮ ಜಿಲ್ಲಾಧ್ಯಕ್ಷರ ಮುಖಂಡರು ನಮಗೆ ಏನು ಸೂಚನೆ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಕಾಯ ವಾಚ ಮನಸ್ಸ ನಾವು ಪ್ರಾಮಾಣಿಕವಾಗಿ ಅಭ್ಯರ್ಥಿಯ ಗೆಲುವಿಗೆ ಸಂಕಲ್ಪ ಮಾಡಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ತಿಳಿಸ್ತಾ, ಸಮಯ ಸಾಕಷ್ಟೇ. ಸುರೇಶ್ ಏನು ಹೇಳ್ತಿದ್ರು, ರಾಜ್ಯದ ಅಧ್ಯಕ್ಷ ದಿನಾಂಕ ನಿಗದಿಯಾಗಿದೆ, ಚೌಟ್ರಿ ನಿಗದಿಯಾಗಲಿಲ್ಲ, ಭಾನುವಾರ ಸಂಜೆ ಮಾಡಿದ್ವಿ ಅಂತ ಹೇಳಿದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ನಾವೆಲ್ಲ ಸೇರಿದಿರಿ. ನಮ್ಮ ಕಣ್ಮುಂದೆ ಈ ಚುನಾವಣೆಯನ್ನ, ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತ ಅಂತ ದುರುಪಯೋಗ ಮಾಡಿಕೊಳ್ತಾರೆ. ಹಣಬಲ ತೋಳ್ಬಲ ನಡೆಯಲು ಯಾವುದೋ ಕಾರಣಕ್ಕೆ ಇಲ್ಲಿ. ಹಾಗಾಗಿ ನಾವು ಮತದಾರರ ಮನಸ್ಸನ್ನು ಮುಟ್ಟಬೇಕಾಗಿದೆ. ಈ ಕೆಲಸವನ್ನು ನಾವು ನೀವು ಒಟ್ಟಾಗಿ ಮಾಡೋಣ ಅಂತ ತಮ್ಮೆಲ್ಲರಲ್ಲೂ ವಿನಂತಿಯನ್ನು ಮಾಡ್ತಾ, ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತದೆ. ಎಲ್ಲ ಕಡೆ ನಮ್ಮ ರಾಜ್ಯದ ಅಧ್ಯಕ್ಷ ಒಳಗೊಂಡಿದ್ದ ಕೇಂದ್ರ ಸಚಿವರುಗಳು ಚುನಾವಣೆ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ನಾವುಗಳು ಪ್ರತಿ ಬೂತ್ಗೆ, ಬಹುಶಃ ನಮ್ಮ ಕ್ಷೇತ್ರದಲ್ಲಿ BLAಗಳ ಪಟ್ಟಿ ತಯಾರಾಗಿ ಮೇಘರಾಜ್ ಬಂದ್ರು 6-7 ತಿಂಗಳಿಂದ ತಯಾರು ಮಾಡಿಬಿಟ್ಟು ಪೂರ್ವೇಶ ಮಾಡಿದ್ವಿ. ಕಳೆದ 1 ತಿಂಗಳಿಂದ ನಮ್ಮ BLAಗಳು ಓಡಾಟವನ್ನು ಮಾಡ್ತಾ ಇದ್ರು. ಕಳೆದ 8 ದಿವಸಗಳಿಂದ 245 ಬೂತ್ಗಳಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಸರಳ ಆಪ್ನಲ್ಲಿ 245 ಬೂತ್ಗಳಲ್ಲಿ ನಮ್ಮ BLAವನ್ನು ನಮ್ಮ ಕಾರ್ಯ ಮುಖಂಡರುಗಳು ಅಪ್ಲೋಡ್ ಮಾಡಿಸಿದ್ದೀವಿ. 2ನೇ ಸುತ್ತಲ್ಲಿ ನಿನ್ನೆ ರಾತ್ರಿ 7 ಗಂಟೆಗೆ 245 ಆಗಿದೆ. ಆದರೆ ನಿನ್ನೆ ಮಧ್ಯಾಹ್ನ ವರದಿಯಲ್ಲಿ 219. ಈ ಮಾತನ್ನು ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಏನಾಯ್ತು, ನಾವುಗಳು ಪ್ರತಿ ಬೂತ್ನಲ್ಲಿ ಓಡಾಟ ಮಾಡಿದ್ರೆ ಬಹುಶಃ ಕಾರ್ಯಕರ್ತರು, ಮುಖಂಡರಿಗೆ ಉತ್ಸಾಹ ಬರುತ್ತೆ. ಹಾಗಾಗಿ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ, ನಮ್ಮ ರಾಜ್ಯದ ಅಧ್ಯಕ್ಷ ಅಪೇಕ್ಷೆ ಇದೆ, ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಏನು SIR ಇದನ್ನ ಪ್ರತಿ ಬೂತ್ಗೆ ನಾವು ತೆರಳಿದ್ರೆ ಅಲ್ಲಿ ಸಂಘಟನೆ ಆಗುತ್ತೆ, ಮತ್ತು ಯಾರನ್ನು ಬಿಡ್ಬೇಕಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಓಡಾಟ ಮಾಡ್ಬೇಕಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಸುರೇಶ್ ಅವರ ಗೆಲುವಿಗೆ ನಾವೆಲ್ಲ ಓಡಾಟ ಮಾಡಿ ಅತಿ ಹೆಚ್ಚಿನ ಮತಗಳನ್ನು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ
ಕೆಲಸವನ್ನು ಮಾಡೋಣ ಅಂತ ಈ ಸಂದರ್ಭ ವಿನಂತಿಯನ್ನು ಮಾಡ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ವೇದಿಕೆ ಮೂಲಕ ಎಲ್ಲ ಮುಖಂಡರಿಗೂ, ಉಪಸ್ಥಿತಿರುವ ತಮ್ಮೆಲ್ಲರಿಗೂ, ಮಾತೆಯರಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಮಾಧ್ಯಮ ಸ್ನೇಹಿತರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಶುಭವಾಗಲಿ. ಧನ್ಯವಾದಗಳು.